ಅಲ್ಲಿ ಕ್ರಾಸ್ ಮಾಡಿ ಭಾರತದ ಒಳಗೆ ನುಗ್ಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಮತ್ತೆ ಹಿಂದಿನ ಈ ಅಸ್ಸಾಂ ಗವರ್ಮೆಂಟ್ಸ್ ಈಗಿಂದಲ್ಲ ಹಿಂದಿನ ಗವರ್ಮೆಂಟ್ ಇದಕ್ಕೆಲ್ಲ ಅವರ ನಡವಳಿಕೆ ಕಾರಣ. ವೆಸ್ಟ್ ಬೆಂಗಾಲ್ನಲ್ಲಿ ಇವಾಗಿನ ಆಡಳಿತ ಇರತಕ್ಕಂತಹ TMC ಪಾರ್ಟಿ ಅವರನ್ನ ಓಪನ್ ಹಾರ್ಟೆಡ್ ಇದರಲ್ಲಿ ಒಳಗೆ ಬರಮಾಡಿಕೊಳ್ತಾ ಇದೆ. ಆದರೆ ಇವತ್ತು ಅಲ್ಲಿ ಮಾತ್ರ ಬಾಂಗ್ಲಾದೇಶಿಗಳು ಇರುವುದಲ್ಲ, ನಮ್ಮ ದೇಶದ ಅಲ್ಲಲ್ಲಿ ಎಲ್ಲ ಕಡೆ ಇದ್ದಾರೆ. ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಇದ್ದಾರಲ್ಲ ಅವರು ಅವ್ರನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಬಂದ ತಕ್ಷಣ ಇವರು ನೆಲೆ ಊರ್ಬೇಕಲ್ಲ, ನೆಲೆ ಊರುವುದಕ್ಕೆ ಫಂಡಮೆಂಟಲಿಸ್ಟ್ ಐಡಿಯಾಗಳನ್ನ ಇಟ್ಟುಕೊಂಡು ನಡೆಸ್ತಕ್ಕಂತಹ ಧಾರ್ಮಿಕ ಸಂಸ್ಥೆಗಳು ಅವರಿಗೆ ಅನುವು ಮಾಡಿಕೊಡ್ತವೆ. ಇವತ್ತು ಯಾವುದೇ ಫಂಡಮೆಂಟಲಿಸ್ಟ್ ಇರ್ತಕ್ಕಂತಹ ಪೂಜಾ ಸ್ಥಳಗಳು ಇರ್ಬೋದು, ಅಲ್ಲಿ ಎಲ್ಲ ಫೆಸಿಲಿಟೀಸು ಬಂದವನಿಗೆ ಒಂದು ಫ್ಯಾಮಿಲಿಗಳು ಇರ್ಬೋದು, ತಕ್ಷಣ ಉಳ್ಕೊಳ್ಳೋಕ್ಕೆ ಊಟ ತಿಂಡಿ ವ್ಯವಸ್ಥೆಗಳು, ಅವರಿಗೆ ಏನಾದರೂ ಒಂದು ವ್ಯಾಪಾರ ಆಗಲಿಕ್ಕೆ ಹಣ, ಇದೆಲ್ಲವನ್ನ ಕಲ್ಪಿಸಿ ಕೊಡುವಂಥ ವ್ಯವಸ್ಥೆ ದೇಶದಾದ್ಯಂತ ಇವತ್ತಿದೆ. ಈಗ ನಾವು ಇನ್ಫಿಲ್ಟ್ರೇಟರ್ಸ್ ಯಾರು ಅಂತ ಹೇಳಿ ಅವರನ್ನ ಕೇವಲ ಹೊರದಬ್ಬಿಸಿದ್ರೆ ಸಾಲದು, ಇನ್ಫಿಲ್ಟ್ರೇಟರ್ಸ್ಗೆ ಅನುವು ಮಾಡಿಕೊಟ್ಟಂತಹ ಸರ್ಕಾರಿ ಅಧಿಕಾರಿಗಳು, ಫಂಡಮೆಂಟಲ್ ಆರ್ಗನೈಸೇಷನ್ ಮತ್ತೆ ಅವರಿಗೆ ವೆರಿಫಿಕೇಶನ್ ಮಾಡದೆ ಕೆಲಸವನ್ನು ಕೊಡ್ತಕ್ಕಂತಹ ಬಿಲ್ಡರ್ ಇರ್ಬೋದು, ಫ್ಯಾಕ್ಟರಿ ಓನರ್ಗಳಿರ್ಬೋದು ಅಥವಾ ಎಸ್ಟೇಟ್ ಓನರ್ಗಳಿರ್ಬೋದು, ಇವರು ಎಲ್ಲರನ್ನು ಇವತ್ತು ಪತ್ತೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಅದಕ್ಕೆ ಸಪರೇಟ್ ಕಾನೂನು ಮಾಡಿ ಯಾರು ಇನ್ಫಿಲ್ಟ್ರೇಟರ್ಸ್ ಅನ್ನ ಇಲ್ಲಿ ಕೆಲಸ ಕೊಟ್ಟು ರಕ್ಷಣೆ ಮಾಡ್ತಾರೋ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಅದಕ್ಕೆ ಹೊಸ ಕಾನೂನೇ ಆಗಬೇಕಾದಂತಹ ಅವಶ್ಯಕತೆ ಇದೆ.